ಈಗ ಪಾಕಿಸ್ತಾನಲ್ಲಿ ಹೋದ್ರೂ ಕೂಡ ಅನ್ಟಚಬಿಲಿಟಿ ಇದೆ ವಿತ್ ಇನ್ ಮುಸ್ಲಿಂ ಕಮ್ಯುನಿಟಿ, ಔಟ್ಸೈಡ್ ಮುಸ್ಲಿಂ ಕಮ್ಯುನಿಟಿ. ಅದರಿಂದ ಎಲ್ಲ ಕಡೆ ಸೌತ್ ಏಷ್ಯಾದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ರೀತಿ ಕಲ್ಚರಲಿ ಸೋಷಿಯಲಿ ಡಿಸ್ಕ್ರಿಮಿನೇಷನ್ ಇರೋದನ್ನ ನೀವು ನೋಡ್ಬೋದು. ಸೊ ಬಹಳಷ್ಟು ಜನ ಇಂಡಿಯನ್ಸ್ US ಅಲ್ಲಿರ್ಬೋದು, UK, ಆಸ್ಟ್ರೇಲಿಯಾದಲ್ಲಿರ್ಬೋದು, ಬಹಳಷ್ಟು ಕಡೆ ಇದ್ದಾರೆ. ಬ್ಲೂ ಕಾಲರ್, ವೈಟ್ ಕಾಲರ್ ಜಾಬ್ಸ್ ಎಲ್ಲದರಲ್ಲೂ ಇದ್ದಾರೆ. ಆದರೆ ಜಾತಿನ ತುಂಬಾ ಸ್ಟ್ರಾಂಗ್ ಆಗಿ ಫಾಲೋ ಮಾಡ್ತಾರೆ. ನಾವು ಮೈಗ್ರೇಟ್ ಮಾಡಿಬಿಟ್ವಿ, US ಹೋಗ್ಬಿಟ್ವಿ ಅನ್ನೋ ಒಂದು ಇದರಿಂದ ನಾವು ಯಾರು ಜಾತಿ ಬಿಟ್ಟಿಲ್ಲ. ಅಲ್ಲಿ ಒಂದ್ ರೀತಿ ಕಂಟ್ರಿ ವಿಸಿಟ್ಸ್ ಮಾಡಿದಾಗ ನೀವು ಹತ್ರದಲ್ಲಿ ನೋಡ್ತೀರಾ ಹೇಗ್ ನಡೀತಿದೆ ರೇಸಿಸಮ್. ನೀವು ವಿಕ್ಟಿಮ್ಸ್ ಜೊತೆ ಮಾತಾಡ್ತಿರ್ತೀರಾ, ಸರ್ವೈವರ್ಸ್ ಜೊತೆ ಮಾತಾಡ್ತಿರ್ತೀರಾ. ಬಹಳ ಜನ ಹೇಳ್ಬೋದು ನಾವು ಡಿಸ್ಕ್ರಿಮಿನೇಷನ್ ನೋಡಲ್ಲ ಅಂತ. ನೀವು ಪ್ರಿವಿಲೇಜ್ ಕಮ್ಯುನಿಟೀಸ್ ಇಂದ ಬಂದಾಗ ನೀವು ನೋಡಲ್ಲ ಆ ಡಿಸ್ಕ್ರಿಮಿನೇಷನ್. ನೀವು ಪ್ರಿವಿಲೇಜ್ ಕಮ್ಯುನಿಟೀಸ್ ಇಂದ ಬಂದಾಗ ನಿಮ್ಗೆ ಆಗಲ್ಲ ಡಿಸ್ಕ್ರಿಮಿನೇಷನ್. ರೈಟ್ ವಿಂಗ್ ಗವರ್ಮೆಂಟ್ಸ್ ಅವ್ರ ಎಂಗೇಜ್ಮೆಂಟ್ ಬಹಳ ಕಮ್ಮಿ ಇದೆ. ಅಂದ್ರೆ ಬಾಬಾ ಸಾಹೇಬ್ನ ಒಂದು ಶೀಲ್ಡ್ ಆಗಿ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಕ್ ಬಯಸ್ತೀನಿ. ಬಹಳ ಜನ ಅದೊಂದು ಸೇಫರ್ ಶೀಲ್ಡ್ ನಾವು ನೋಡಿದ್ವಿ. ಪೊಲಿಟಿಷಿಯನ್ಸ್ ಹೇಗೆ ಔಟ್ ಏನು ಕಾಂಟೆಕ್ಸ್ಟೇ ಇಲ್ದಿರ ಬಾಬಾ ಸಾಹೇಬ್ರನ್ನ ಕೋಟ್ ಮಾಡಿರೋದು ಕೂಡ ನೋಡಿದೀವಿ. ಓಕೆ, ಈಗ ಡಿಸ್ಕ್ರಿಮಿನೇಷನ್ ಎಲ್ಲ ಕಡೆ ಇದೆ. ನೀವು ಅಬ್ಸರ್ವ್ ಮಾಡಿದ ಹಾಗೆ ಈ ಸೌತ್ ಏಷ್ಯನ್ ಸ್ಟೇಟ್ಸಲ್ಲಿ ಅಥವಾ ಬೇರೆ ಕಡೆ ಇರ್ಬೋದು, ಯಾವ್ಯಾವ ರೀತಿನಲ್ಲಿ ಈ ರೀತಿಯ ರೇಸಿಸಮ್ ಅಥವಾ ಡಿಸ್ಕ್ರಿಮಿನೇಷನ್ ಎಕ್ಸ್ಪ್ರೆಸ್ ಆಗ್ತಾ ಇದೆ? ಸೌತ್ ಏಷ್ಯಾದಲ್ಲಿ ನೀವು ನೋಡಿದಾಗ ಕಲ್ಚರಲಿ, ಸೋಷಿಯಲಿ, ಪೊಲಿಟಿಕಲ್ ತುಂಬಾ ಸಿಮಿಲರ್ ನಾವೆಲ್ಲ. ಶ್ರೀಲಂಕಾ ಇರ್ಬೋದು, ನೇಪಾಳ ಇರ್ಬೋದು, ಪಾಕಿಸ್ತಾನ ಇರ್ಬೋದು. ಇನ್ಫ್ಯಾಕ್ಟ್ ನಾವು ದಲಿತರ ಬಗ್ಗೆ ಮಾತಾಡಿದಾಗ ತುಂಬಾ ಸಿಮಿಲಾರಿಟಿ ಇರೋದು ನೇಪಾಳ. ಸೊ ಎಲ್ಲಾ ಕಡೆ ರೇಸಿಸಮ್ ಇರ್ಬೋದು, ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್, ಆಫ್ಕೋರ್ಸ್ ಅನ್ಟಚಬಿಲಿಟಿ ಇದೆ. ಬಹಳಷ್ಟು ದಲಿತ್ಸ್ ಇದ್ದಾರೆ. ಇನ್ಫ್ಯಾಕ್ಟ್ ಆಂಟಿ ಕಾಸ್ಟ್ ಮೂವ್ಮೆಂಟ್ ಕೂಡ ಸ್ವಲ್ಪ ಅವ್ರು ತುಂಬಾ ಭಾರತದಿಂದ ಇನ್ಸ್ಪಿರೇಷನ್ ತಗೊಂತಾರೆ. ಅಲ್ಲಿ ಕೂಡ ರಿಸರ್ವೇಶನ್ ಇದೆ. ಅಲ್ಲಿ ಕೂಡ ನಾವು ಹೇಗೆ SC/ST ಕಮಿಷನ್ ಇದೆ, ಆ ತರ ದಲಿತ್ ಕಮಿಷನ್ ಅಂತ ಅಲ್ಲಿ ಕೂಡ ಇದೆ. ಸೊ ಸಿಮಿಲಾರಿಟೀಸ್ ತುಂಬಾ ಇದೆ. ಕಲ್ಚರಲಿ, ಸೋಷಿಯಲಿ ಯಾವ ರೀತಿ ಸ್ಟ್ರಕ್ಚರ್ ಆಗಿದೆ, ತುಂಬಾ ಸಿಮಿಲಾರಿಟೀಸ್ ಇದೆ. ಈಗ ಪಾಕಿಸ್ತಾನಲ್ಲಿ ಹೋದ್ರೂ ಕೂಡ ಅನ್ಟಚಬಿಲಿಟಿ ಇದೆ ವಿತ್ ಇನ್ ಮುಸ್ಲಿಂ ಕಮ್ಯುನಿಟಿ, ಔಟ್ಸೈಡ್ ಮುಸ್ಲಿಂ ಕಮ್ಯುನಿಟಿ. ಕ್ರಿಶ್ಚಿಯನ್ಸ್ ಇರ್ಬೋದು, ಹಿಂದೂಸ್ ಇರ್ಬೋದು, ಅಲ್ಲಿ ಅದರಲ್ಲಿ ದಲಿತರು. ಸೊ ಸಿಮಿಲಾರಿಟಿ ಇರೋದ್ರಿಂದ ಬಹಳಷ್ಟು ಎಸ್ಪೆಷಲಿ ತಾರತಮ್ಯ, ಜಾತಿ ತಾರತಮ್ಯ ವಿಷಯದಲ್ಲಿ ಮಾತಾಡಿದ್ರೆ ನೇಪಾಳ ಮತ್ತೆ ಇಂಡಿಯಾನ ನಾವು ಒಂದೇ ಇದ್ರಲ್ಲಿ ನೋಡ್ಬೋದು. ಆದ್ರೆ ಕಂಪೇರ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದ್ರೆ ನೇಪಾಳ ಒಂದು ಕೊಲೊನೈಸ್ ಸ್ಟೇಟ್ ಅಲ್ಲ. ಯಾವತ್ತು ಬ್ರಿಟಿಷ್ ಅಥವಾ ಇನ್ಯಾರೇ ಆಗ್ಲಿ ಕಾಲನಿ ಆಗಿರ್ಲಿಲ್ಲ. ಆದ್ರೆ ನೀವು ಜಿಯೋಗ್ರಫಿಕಲ್ ಆಗಿ ನೋಡಿದ್ರೆ ನೇಪಾಳ ತುಂಬಾ ಪುಟ್ ಸ್ಟೇಟ್. ನಮ್ದು ಬಹಳಷ್ಟು ಡೈವರ್ಸಿಟಿ ಇರೋ ಸ್ಟೇಟ್. ಒಂದೊಂದು ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ನಾರ್ತ್ ಈಸ್ಟ್ ಎಲ್ಲದನ್ನು ಬೇರೆ ರೀತಿಯಾಗಿ ನೋಡ್ಬೇಕಾಗುತ್ತೆ. ಸೊ ಕಂಪೇರ್ ಮಾಡಿದ್ರೆ ತಪ್ಪಾಗುತ್ತೆ. ಆದ್ರೆ ಡಿಸ್ಕ್ರಿಮಿನೇಷನ್ ವಿಷಯದಲ್ಲಿ ಬಹಳಷ್ಟು ಅಲ್ಲಿ ಹಿಲ್ ರೀಜನ್ ಇದೆ, ಒಂದು ತೆರಾಯಿ ಮದೇಶಿ ರೀಜನ್ ಅಂತಿದೆ. ಇಲ್ಲಿ ಮದೇಶಿ ರೀಜನ್ ಅಲ್ಲಿ ಇಂಡಿಯನ್ ಡಿಸೆಂಟ್ ಪಾಪ್ಯುಲೇಷನ್ ಇದೆ. ಅವ್ರಿಗೆ ಹೇಗೆ ಡಿಸ್ಕ್ರಿಮಿನೇಷನ್ ಆಗುತ್ತೆ, ಕಲರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ಗೂರ್ಖಾಸ್ಗಿಂತ ಇವರು ಇಂಡಿಯನ್ ಬೇಸ್ಡ್, ಅಂದ್ರೆ ಇಂಡಿಯಾ ಇಂದ ಹೋಗಿ ಅಲ್ಲಿ ಸೆಟ್ಲ್ ಆದವರು. ಸೊ ಹಿಲ್ ರೀಜನ್ ಅವ್ರಿಗೆ ಹೋಲಿಸಿದ್ರೆ ಸ್ವಲ್ಪ ಫೇರ್ ಇರಲ್ಲ ಅನ್ನೋ ಕಾರಣಕ್ಕೆ ಅವರು ಕೂಡ ರೇಸಿಸಮ್ ಆಗುತ್ತೆ, ಅವರು ಕೂಡ ತಾರತಮ್ಯ ಆಗುತ್ತೆ. ಸೊ ಅದರಿಂದ ಎಲ್ಲಾ ಕಡೆ ಸೌತ್ ಏಷ್ಯಾದಲ್ಲಿ ಎಲ್ಲಾ ಕಡೆ ಬೇರೆ ಬೇರೆ ರೀತಿ ಕಲ್ಚರಲಿ, ಸೋಷಿಯಲಿ ಡಿಸ್ಕ್ರಿಮಿನೇಷನ್ ಇರೋದನ್ನ ನೀವು ನೋಡ್ಬೋದು. ಈಗ ನಮ್ಮ ಒಂದು ಡಯಾಸ್ಪೊರಾ ಇದೆ, ಇಂಡಿಯಾದಿಂದ ಹೋದಂತಹ ಡಯಾಸ್ಪೊರಾ ಎಲ್ಲ ದೇಶಗಳಲ್ಲಿ, ಯುರೋಪಿಯನ್ ಮತ್ತು ವೆಸ್ಟಲ್ಲಿ, US ಅಲ್ಲೆಲ್ಲ ಇದೆ. ಇಲ್ಲಿ ಯಾವ ರೀತಿಯಲ್ಲಿ ಕಾಸ್ಟ್ ಡಿಸ್ಕ್ರಿಮಿನೇಷನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ ಡಯಾಸ್ಪೊರಾದಲ್ಲಿ? ಸೊ ಇದನ್ನ ನಾನು ಬಹಳ ಸರಿ ಹೇಳಿದ್ದೀನಿ. ನಾನು ಮಾತಾಡಿದಾಗೆಲ್ಲ ಬಾಬಾ ಸಾಹೇಬ್ರು ಹೇಳಿರೋದು, ಹಿಂದೂಸ್ ಎಲ್ಲೆಲ್ಲಿ ಹೋಗ್ತಾರೆ ಜಾತಿನ ತಗೊಂಡು ಹೋಗ್ತಾರೆ ಅಂತ. ನಾನು ಹತ್ತಿರವಾಗಿ ತುಂಬಾ ನೋಡಿರೋದಂತಂದ್ರೆ US ಅಲ್ಲಿ. ನಾನು ಈ ಒಂದು ಸಿಯಾಟಲ್ ಅನ್ನೋ ಸಿಟಿಯಲ್ಲಿ ಜಾತಿ ನಿರ್ಮೂಲನೆ ಮಾಡ್ಬೇಕಂತ, ಜಾತಿನ ಒಂದು ಪ್ರೊಟೆಕ್ಟೆಡ್ ಕ್ಯಾಟಗರಿಯಾಗಿ ರೇಸ್ನ ಹೇಗೆ ನೋಡ್ತೀವಿ ಅದೇ ರೀತಿ ನೋಡ್ಬೇಕಂತ ಒಂದು ಬಿಲ್ ಪ್ರಪೋಸ್ ಮಾಡಿದ್ರು. ಅದು US ಅಲ್ಲಿ ಫಸ್ಟ್ ಸಿಟಿ ಆ ಬಿಲ್ನ ಪಾಸ್ ಮಾಡಿದ್ದು. ಅದೇ ರೀತಿ ಕ್ಯಾಲಿಫೋರ್ನಿಯಾದಲ್ಲಿ SB 403 ಅನ್ನೋ ಬಿಲ್ನ ಒಂದು ಪ್ರಪೋಸ್ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಅದನ್ನ ಗವರ್ನರ್ ವೀಟೋ ಮಾಡಿಬಿಟ್ರು. ಏನಂತಂದ್ರೆ ಡಿಸ್ಕ್ರಿಮಿನೇಷನ್ ಬಿಲ್ ಅಲ್ಲಿ ಇದೆ. ಆದ್ರೆ ಏನ್ ಡಿಮ್ಯಾಂಡ್ ಇತ್ತು ಆ ಬಿಲ್ ಅಂತಂದ್ರೆ, ನೀವು ಸ್ಪೆಸಿಫಿಕ್ ಆಗಿ ಜಾತಿ ಅನ್ನೋ ಪದನ ಹಾಕಿ ಅಂತ. ಸೊ ನಾವೀಗ ನೋಡಿದ್ರೆ ಒಂದು 1950s ಇಂದ ತುಂಬಾ ಮೈಗ್ರೇಷನ್ ಆಗಿದೆ. ಮೈಗ್ರೇಷನ್ ಬೇರೆ ಬೇರೆ ರೀತಿಯಲ್ಲಿ ಮೈಗ್ರೇಷನ್ ಆಗಿದೆ. ಸೊ ಬಹಳಷ್ಟು ಜನ ಇಂಡಿಯನ್ಸ್ US ಅಲ್ಲಿರ್ಬೋದು, UK, ಆಸ್ಟ್ರೇಲಿಯಾದಲ್ಲಿರ್ಬೋದು, ಬಹಳಷ್ಟು ಕಡೆ ಇದ್ದಾರೆ. ಎಲ್ಲಾ ರೀತಿ ಜಾಬ್ಸ್ ಅಲ್ಲಿ ಕೂಡ ಇದ್ದಾರೆ. ಅಕಾಡೆಮಿಷಿಯನ್ಸ್ ಇರ್ಬೋದು, ಆಂಟ್ರಪ್ರಿನರ್ಸ್, ಬಿಸ್ನೆಸ್, ಬ್ಲೂ ಕಾಲರ್, ವೈಟ್ ಕಾಲರ್ ಜಾಬ್ಸ್ ಎಲ್ಲದರಲ್ಲೂ ಇದ್ದಾರೆ. ಆದ್ರೆ ಜಾತಿನ ತುಂಬಾ ಸ್ಟ್ರಾಂಗ್ ಆಗಿ ಫಾಲೋ ಮಾಡ್ತಾರೆ, ತುಂಬಾ ಸ್ಟ್ರಾಂಗ್ ಆಗಿ ಫಾಲೋ ಮಾಡ್ತಾರೆ.
UK ಅಲ್ಲಿ ಬಹಳಷ್ಟು ಸಾರಿ ಮ್ಯಾಟ್ರಿಮನೀಸ್ ಬಗ್ಗೆ ಬಹಳಷ್ಟು ಜನ ಮಾತಾಡಿದ್ದಾರೆ, ಜಾತಿ ಬೇಸ್ಡ್ ಕಾಸ್ಟ್ ಬೇಸ್ಡ್ ಮ್ಯಾಟ್ರಿಮನೀಸ್ ಬಗ್ಗೆ. ಅದ್ರ ಜೊತೆಗೆ US ಅಲ್ಲಿ ಬಹಳಷ್ಟು ಜನಕ್ಕೆ ಹೇಗೆ ಅವರ ಪಕ್ಕದ ಮನೆಯವರು ಮೇಲ್ಜಾತಿಯವರು ತೊಂದರೆ ಕೊಟ್ಟಿರೋ ಕೇಸಸ್ ಇದೆ, ಅಥವಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಯೂನಿವರ್ಸಿಟೀಸ್ ಅಲ್ಲಿ ಡಾಮಿನೆಂಟ್ ಕಾಸ್ಟ್ ಪ್ರೊಫೆಸರ್ಸ್ ಒಂದು ಹಿಂದುಳಿದ ಕಮ್ಯುನಿಟಿಯಿಂದ ಬಂದ ಸ್ಟೂಡೆಂಟ್ಗೆ ಹರಾಸ್ ಮಾಡಿರೋ ಇನ್ಸಿಡೆಂಟ್ಸ್ ಇದ್ದಾವೆ. ಇದನ್ನ ಈಕ್ವಾಲಿಟಿ ಲ್ಯಾಬ್ಸ್ ಅಂತ ಒಂದು ಆರ್ಗನೈಸೇಷನ್ ಇದೆ US ಅಲ್ಲಿ, ಅವರೊಂದು ಸರ್ವೆ ಮಾಡಿದ್ರು ಒಂದು 10 ವರ್ಷ ಹಿಂದೆ. ಅದರಲ್ಲಿ ಬಹಳಷ್ಟು ಕೇಸಸ್ ಇದೆ ಯಾವ ರೀತಿ US ಅಲ್ಲಿ ಡಿಸ್ಕ್ರಿಮಿನೇಷನ್ ನಡೆದಿದೆ. ಅದೇ ಅಲ್ಲ, ಈಗ UK ಅಲ್ಲಿ ನೀವು ನೋಡಿದ್ರೆ ರವಿದಾಸಿ ಕಮ್ಯುನಿಟಿ, ಇದು ಸಿಖ್ ಕಮ್ಯುನಿಟಿಯಲ್ಲಿ ರವಿದಾಸಿ ಕಮ್ಯುನಿಟಿ ಅವರು ಸೆಪರೇಟ್ ಗುರುದ್ವಾರಸ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಜಾತಿ ತಾರತಮ್ಯ ನಡೀತಿದೆ. ಅದನ್ನ ನಾವು ಮೈಗ್ರೇಟ್ ಮಾಡ್ಬಿಟ್ವಿ, US ಹೋಗ್ಬಿಟ್ವಿ ಅನ್ನೋ ಒಂದು ಇದರಿಂದ ನಾವು ಯಾರು ಜಾತಿ ಬಿಟ್ಟಿಲ್ಲ ಅಲ್ಲಿ. ಒಂದ್ ಸ್ವಲ್ಪ ಜನ ಇರ್ಬೋದು, ಬಟ್ ಸ್ಟ್ರಾಂಗ್ ಆಗಿ ಕಮ್ಯುನಿಟಿ ಕಾಸ್ಟ್ ಅದು ತುಂಬಾ ಸ್ಟ್ರಾಂಗ್ ಆಗಿ ಆಪರೇಟ್ ಆಗುತ್ತೆ ಬೇರೆ ಬೇರೆ ದೇಶದಲ್ಲಿ. ಸೊ ಈ ತರ ಡಿಸ್ಕ್ರಿಮಿನೇಷನ್ ಆದಾಗ ಈಗ ಅಲ್ಲಿ ಯಾರು ಒಳಗಾಗಿರ್ತಾರೆ ಅವರು ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಏನಂತ ಮಾಡ್ತಾರೆ, ಅಥವಾ ಸ್ಟೇಟ್ ಅದನ್ನ ಯಾವ ರೀತಿ ಪರಿಗಣಿಸುತ್ತೆ ಅಂತ? ಬಿಕಾಸ್ ಅಲ್ಲಿ ಅವರಿಗೆ ಆ ಸ್ಟೇಟ್ಗೆ ಆ ಥರದೊಂದು ಕಾಸ್ಟ್ ಇದು ಇರೋದನ್ನ ಇದನ್ನ ಬಹಳಷ್ಟು ಸಾರಿ ಡಿಸೆಂಟ್ ಅಂದ್ರೆ ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಅಥವಾ ಎಥ್ನಿಸಿಟಿ ಈ ಇದರಲ್ಲಿ ಪರಿಗಣಿಸೋ ಒಂದು ಸ್ಕೋಪ್ ಇದೆ. ಬಟ್ ಸ್ಪೆಸಿಫಿಕ್ ಆಗಿ ನೀವು ಜಾತಿ ಅಂದ ತಕ್ಷಣ ಅನ್ಟಚಬಿಲಿಟಿ ಬರುತ್ತೆ ಅಲ್ವಾ? ಈಗ ರೇಸ್ ಅಲ್ಲಿ ಅನ್ಟಚಬಿಲಿಟಿ ಇಲ್ಲ, ಜಾತಿಯಲ್ಲಿ ಅನ್ಟಚಬಿಲಿಟಿ ಇದೆ. ನಿಮ್ಗೆ ಯಾರೋ ಬೇರೆ ಪ್ಲೇಟ್ ಅಲ್ಲಿ ಊಟ ಕೊಟ್ರು ಅಥವಾ ಕಿಚನ್ ಸೇರಿಸ್ಲಿಲ್ಲ, ಇದು ಒಂಥರ ವೆರಿ ಯೂನಿಕ್ ಟು ಕಾಸ್ಟ್ ಸಿಸ್ಟಮ್. ಸೊ ಅದಕ್ಕೋಸ್ಕರ ತುಂಬಾ ಜನ ಜಾತಿ ಅನ್ನೋ ಪದ ಇರಬೇಕು ಅಂತ ಹೋರಾಟ ಮಾಡ್ತಿರೋದು. ಅದು ವಿಶ್ವಸಂಸ್ಥೆಯಲ್ಲಿ ಕೂಡ ಅದೇ ಒಂದು 40-50 ವರ್ಷದಿಂದ ಅದು ಹೋರಾಟ ನಡೀತಿದೆ. ಆ ಕನ್ವೆನ್ಷನ್ ಡರ್ಬನ್ ಅಲ್ಲಿ ನಡೀತು, ಒಂದು ಕನ್ವೆನ್ಷನ್ ಇದೆ. ಆ ಕನ್ವೆನ್ಷನ್ ಅಲ್ಲಿ ಆರ್ಟಿಕಲ್ 1 ಅಲ್ಲಿ ಕಾಸ್ಟ್ ಅನ್ನೋ ಪದ ಇರಬೇಕು ಅಂತ. ಸೊ ಅದರಿಂದ ತುಂಬಾ ವೇಗ್ ಇದೆ. ಕಾಸ್ಟ್ ಅಂತ ಇಲ್ದಿರೋದ್ರಿಂದ ಅದನ್ನ ಅಡ್ರೆಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಲಾಯರ್ಸ್ ಕೂಡ. ಅದನ್ನ ಹೇಗೆ ಇಂಟರ್ಪ್ರಿಟ್ ಮಾಡ್ತಾರೆ ಅಂತ ನಿಮ್ಗೆ ಅಲ್ಲಿರೋ ಜಡ್ಜ್ ಸ್ವಲ್ಪ ಪ್ರೋಗ್ರೆಸಿವ್ ಆಗಿ ಅವ್ರಿಗೆ ಅರ್ಥ ಆದ್ರೆ ಹೇಗೆ ಜಾತಿ ತಾರತಮ್ಯ ಇದೆ ಅನ್ನೋದು ಅವ್ರು ಪ್ರಾಬಬ್ಲಿ ಆ ಇಂಟರ್ಪ್ರಿಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅಥವಾ ಎಲ್ಲಿ ಜಾತಿ ಅನ್ನೋ ಪದ ಇದೆ, ಈಗ ಸಿಯಾಟಲ್ ಸಿಟಿಯಲ್ಲಿ ಅದನ್ನ ನೀವು ತುಂಬಾ ಎಫೆಕ್ಟಿವ್ ಆಗಿ ಅದನ್ನ ಯೂಸ್ ಮಾಡ್ಬೋದಂತ ಲೆಜಿಸ್ಲೇಷನ್ಸ್ನ. ಸೊ ಈಗ ನೀವು ರ್ಯಾಪರ್ಟರ್ ಆದ್ಮೇಲೆ 1-2 ವರ್ಷದ ಏನು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಿಮಗೆ, ಅಥವಾ ಏನು ಅಚೀವ್ಮೆಂಟ್ಸ್ ಆಯ್ತು ಅಥವಾ ಅದ್ರದ್ದು? ನಾನು ಅಚೀವ್ಮೆಂಟ್ಸ್ ಅಂತ ಹೇಳಲ್ಲ, ಯಾಕಂದ್ರೆ ನಾವು ಜಾತಿ ತಾರತಮ್ಯ ಅಥವಾ ವರ್ಣಭೇದ, ಜನಾಂಗೀಯ ಭೇದ ಇವೆಲ್ಲ ತುಂಬಾ ಸೀರಿಯಸ್ ಇಶ್ಯೂಸ್. ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿರೋದನ್ನ 2 ವರ್ಷದಲ್ಲಿ, 5 ವರ್ಷದಲ್ಲಿ, 10 ವರ್ಷದಲ್ಲಿ ಅದನ್ನ ನಾವು ನಿರ್ಮೂಲನೆ ಮಾಡಕ್ ಆಗಲ್ಲ. ಬಟ್ ನಾವು ಸ್ಪೆಷಲ್ ರಿಪೋರ್ಟರ್ಸ್ ಆದಾಗ ಬಹಳಷ್ಟು ಒಂದು ಅಸೈನ್ಮೆಂಟ್ಸ್ ಇರುತ್ತೆ. ನಾವು ಕಂಟ್ರಿ ವಿಸಿಟ್ಸ್ ಮಾಡ್ತೀವಿ. ನಾನು ಅಫಿಷಿಯಲ್ ಕಂಟ್ರಿ ವಿಸಿಟ್ಸ್ ಅಂದ್ರೆ ಗವರ್ಮೆಂಟ್ಸ್ಗೆ ನಾವು ಹೇಳ್ತೀವಿ ನಾವು ಬಂದು ಕಂಟ್ರಿ ವಿಸಿಟ್ ಮಾಡ್ತೀವಿ ಅಂತ. ಬೇಸಿಕಲಿ ಅಸೆಸ್ ಮಾಡ್ತೀವಿ ಸಿಚುವೇಶನ್ ಹೇಗಿದೆ, ರೇಸಿಸಮ್ ಸಿಚುವೇಶನ್ ಹೇಗಿದೆ ಅಂತ. ನಾನು US ಹೋಗಿದ್ದೀನಿ, ಬ್ರೆಜಿಲ್ಗೆ ಹೋಗಿದ್ದೀನಿ, ಮೊನ್ನೆ ಡಿಸೆಂಬರ್ ಅಲ್ಲಿ ಆಸ್ಟ್ರಿಯಾಗೆ ಹೋಗಿದ್ದೀನಿ. ಒಂದ್ ರೀತಿ ಕಂಟ್ರಿ ವಿಸಿಟ್ಸ್ ಮಾಡಿದಾಗ ನೀವು ಹತ್ರದಲ್ಲಿ ನೋಡ್ತೀರಾ ಹೇಗ್ ನಡೀತಿದೆ ರೇಸಿಸಮ್. ನೀವು ವಿಕ್ಟಿಮ್ಸ್ ಜೊತೆ ಮಾತಾಡ್ತಿರ್ತೀರಾ, ಸರ್ವೈವರ್ಸ್ ಜೊತೆ ಮಾತಾಡ್ತಿರ್ತೀರಾ. ಆ ದೇಶದಲ್ಲಿ ಹೋಗಿ ಕೂತು ಮಾತಾಡಿ ಓದೋದಕ್ಕೂ ಬಹಳಷ್ಟು ಡಿಫರೆನ್ಸ್ ಇದೆ. ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೋದಾ ನೀವು? ನಾನು US ಅಲ್ಲಿದ್ದಾಗ ಬಹಳಷ್ಟು ಜನ ಇನ್ಕಾರ್ಸರೇಟೆಡ್ ಅಂತಂದ್ರೆ ತುಂಬಾ ವರ್ಷಗಳು ಜೈಲಲ್ಲಿ ಹಾಕಿದ್ರು. ಆ ಸರ್ವೈವರ್ಸ್ ನ ಭೇಟಿ ಮಾಡಿದೆ. ಒಬ್ರು ಆಲ್ಮೋಸ್ಟ್ 45 ವರ್ಷ ಜೈಲಲ್ಲಿ ಇದ್ರು. ಅವರು ಮಾಡದಿರೋರು ಕ್ರೈಮ್ಗೆ. ಹಿ ವಾಸ್ ಅ ಬ್ಲಾಕ್ ಪರ್ಸನ್. ಬಹಳಷ್ಟು ಹೇಗೆ ಡಿಸ್ಪ್ರಪೋರ್ಷನೇಟ್ ಆಗಿ ಎಫೆಕ್ಟ್ ಆಗುತ್ತೆ. ಇಲ್ಲಿ ಕೂಡ ನೀವು ನೋಡಿದ್ರೆ ತಳ ಸಮುದಾಯದಿಂದ ಬಹಳ ಜನ ನೀವು ಪ್ರಿಸನ್ಸ್ ಅಲ್ಲಿ ನೋಡ್ತೀರಾ. ಅದೇ ರೀತಿ ಅಲ್ಲಿ ಕೂಡ US ಅಲ್ಲಿ ಪೀಪಲ್ ಆಫ್ ಕಲರ್, ಮೋಸ್ಟ್ಲಿ ಪೀಪಲ್ ಆಫ್ ಆಫ್ರಿಕನ್ ಡಿಸೆಂಟ್, ಕಪ್ಪು ಜನಾಂಗದವರು ಇರ್ತಾರೆ. ಅವ್ರನ್ನ ನಾನು ಭೇಟಿ ಮಾಡಿದ್ದೆ. ಹೇಗಿದೆ ಜೈಲಲ್ಲಿ ಸಿಸ್ಟಮ್, ಹೇಗಿದೆ, ಹೇಗ್ ಬಳಸ್ಕೊಂತಾರೆ. ಈಗಲೂ ಕೂಡ ನೀವು 100 ವರ್ಷದಿಂದ ಹೇಗೆ ಹೊಲದಲ್ಲಿ ಕೆಲಸ ಮಾಡಿಸ್ತಾರೆ, ದುಡಿಸ್ತಾರೆ, ಆ ತರ ಸಿಸ್ಟಮ್ ಇದೆ ಅಂತ ಹೇಳಿದ್ರು. ಸೊ ನೀವು ನೋಡಿದಾಗ ಹತ್ರದಲ್ಲಿ ಹೇಗೆ ತಾರತಮ್ಯಗಳು, ಆ ವರ್ಣಭೇದ ಅದೆಲ್ಲ ಹೇಗೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ನಾನು ಮೊನ್ನೆ ಆಸ್ಟ್ರಿಯಾಗೆ ಹೋದಾಗ ಒಬ್ಬ ಸ್ಟೂಡೆಂಟ್ ಜೊತೆ ಮಾತಾಡಿದೆ. ಆಸ್ಟ್ರಿಯಾದಲ್ಲಿ ಬಹಳಷ್ಟು ವೈಟ್ ಡಾಮಿನೇಟೆಡ್ ಸ್ಟೇಟ್ ಅದು. ಅವರು ಆಫ್ರಿಕನ್ ಸ್ಟೂಡೆಂಟ್, ಅವರು ಅಲ್ಲೇ ಹುಟ್ಟಿ ಬೆಳೆದಿರೋದು. ಸೊ ಆಸ್ಟ್ರಿಯನ್ ಸಿಟಿಸನ್ಶಿಪ್ ವೈಸ್ ಆಸ್ಟ್ರಿಯನ್. ಅವ್ರು ಹೇಳ್ತಿದ್ರು ಹೇಗೆ ಅವ್ರು ಬಸ್ ಹತ್ತಿದಾಗ
ಅವ್ರು ಕೂದಲು ಎಳಿತಾರೆ, ದೊಡ್ಡವ್ರು ಕೂಡ ಕೂದಲು ಟಚ್ ಮಾಡ್ತಾರೆ, ಅವ್ರನ್ನ ಹೇಗೆ ಇನ್ಅಪ್ರೋಪ್ರಿಯೇಟ್ ಬಿಹೇವಿಯರ್ ಮಾಡ್ತಾರೆ ಅಥವಾ ನಾರ್ಮಲ್ ಆಗಿ ತುಂಬಾ ಕೀಳಾಗಿ ನೋಡ್ತಾರೆ ಅಂತ ಹೇಳ್ತಿದ್ರು. ಒಂದೊಂದು 22 ಇಯರ್ಸ್ 22 ವರ್ಷ ಸ್ಟೂಡೆಂಟ್ಗೆ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ ಪ್ಯಾರಿಸ್ ಅಲ್ಲಿ. ಈಗ ಅವರು ಎಷ್ಟು ಟ್ರಾಮಟೈಸಿಂಗ್ ಆಗಿರುತ್ತೆ. ನಾನು ಎಲ್ಲೋದ್ರೂ ಒಂದು ಬಸ್ಸಲ್ಲಿ ಹೋಗ್ಲಿ, ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಅದು ನಾನು ಹೇಳ್ತಿರೋದು ವಿಯೆನ್ನಾ ಕ್ಯಾಪಿಟಲ್ ಸಿಟಿಯಲ್ಲಿ. ಸೊ ಆ ಡಿಸ್ಕ್ರಿಮಿನೇಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಈಗ ಬಹಳ ಜನ ಹೇಳ್ಬೋದು ನಾವು ಡಿಸ್ಕ್ರಿಮಿನೇಷನ್ ನೋಡಲ್ಲ ಅಂತ. ನೀವು ಪ್ರಿವಿಲೇಜ್ ಕಮ್ಯುನಿಟೀಸ್ ಇಂದ ಬಂದಾಗ ನೀವು ನೋಡಲ್ಲ ಆ ಡಿಸ್ಕ್ರಿಮಿನೇಷನ್. ನೀವು ಪ್ರಿವಿಲೇಜ್ ಕಮ್ಯುನಿಟೀಸ್ ಇಂದ ಬಂದಾಗ ನಿಮ್ಗೆ ಆಗಲ್ಲ ಡಿಸ್ಕ್ರಿಮಿನೇಷನ್. ಸೊ ಇಟ್ಸ್ ವೆರಿ ಸ್ಟ್ರಾಂಗ್ ಇನ್ ಎವ್ರಿವೇರ್. ಅದು ಬೇರೆ ರೀತಿ ಇರ್ಬೋದು. 100 ವರ್ಷದ ಹಿಂದೆ ಪ್ರಿವಿಲೇಜ್ ಕಮ್ಯುನಿಟೀಸ್ US ಗೆ ಹೋದಾಗ ಅಲ್ಲಿ ಈಗ ಅನುಭವ ಆಗ್ತದೆ, ಒಂದ್ ಮಟ್ಟಿಗೆ ಅನುಭವ ಆಗುತ್ತೆ, ಅವ್ರಿಗೆ ಅನುಭವ ಆಗುತ್ತೆ. ಅದು ಅವ್ರ ಕನ್ವೀನಿಯನ್ಸ್ ತಕ್ಕಂತೆ ನೀವು ಯೂಸ್ ಮಾಡ್ಕೊಂತಾರೆ. ಹೌದು, ನಾವಿಲ್ಲಿ ಪೀಪಲ್ ಆಫ್ ಕಲರ್ ಅಂತ ಹೇಳ್ತಾರೆ, ನಾವು ಬ್ರೌನ್ ಅಂತ ಹೇಳ್ತಾರೆ. ಅದೇ ಒಂದು ಸೆಂಟಿಮೆಂಟ್ ಇಲ್ಲಿದ್ದಾಗ ಕೂಡ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ. ಈಗ ನಾವು ಪರ್ಸನ್ ಆಫ್ ಕಲರ್ ನಮ್ಗೆ ಡಿಸ್ಕ್ರಿಮಿನೇಷನ್ ಆಗ್ತಿದೆ ಅಂದಾಗ ಅವರೇ ಬಂದು ಇಲ್ಲಿ ದಲಿತರ ಮೇಲೆ, ಆದಿವಾಸಿಗಳ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಿದಾಗ ಅದನ್ನು ಕೂಡ ನಾವು ಪರಿಗಣಿಸಬೇಕು. ಅದು ಹಿಪೋಕ್ರಸಿ ನಮ್ಮ ಇಂಡಿಯನ್ ರಕ್ತದಲ್ಲೇ ಇದೆ. ಸೊ ಅದೇ ಏನ್ ಮಾಡ್ಲಿಕ್ಕೆ ಆಯ್ತು ನಿಮಗೆ? ಸೊ ಅದರ ಜೊತೆಗೆ ನಾವು ರಿಪೋರ್ಟ್ಸ್ ಮಾಡ್ತೀವಿ. ಒನ್ ಆಫ್ ದ ರಿಪೋರ್ಟ್ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ರೇಸಿಸಮ್ ಬಗ್ಗೆ ರಿಪೋರ್ಟ್, ಥೆಮ್ಯಾಟಿಕ್ ರಿಪೋರ್ಟ್ ಮಾಡಿದ್ದೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಹೇಗೆ ಅದು ರೇಸಿಸಮ್ ಅಂದ್ರೆ ವರ್ಣಭೇದಕ್ಕೆ ಹೇಗೆ ಬಳಸ್ಕೊಳ್ಳೋದಕ್ಕಿಂತ ಹೇಗೆ ಎಫೆಕ್ಟ್ ಆಗಿದೆ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆಗ್ಯುಲೇಟೆಡ್ ಸಿಸ್ಟಮ್ ಅಲ್ಲ. ಈಗಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯಾರು ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಅದನ್ನ ಹೇಗೆ ಎಡ್ಯುಕೇಶನ್ ಸಿಸ್ಟಮ್ ಅಲ್ಲಿ ಲಾ ಎನ್ಫೋರ್ಸ್ಮೆಂಟ್, ಎಸ್ಪೆಷಲಿ ಫೇಶಿಯಲ್ ರೆಕಗ್ನಿಷನ್ ಇರ್ಬೋದು, ಅಥವಾ ಮೈಗ್ರೇಷನ್ ಇಮಿಗ್ರೇಷನ್ ಸಿಸ್ಟಮ್ ಅಲ್ಲಿ, ಅಥವಾ ಈಗ ನೀವು ಫೇಶಿಯಲ್ ರೆಕಗ್ನಿಷನ್ ಅಂದ್ರೆ ಸ್ಪೆಸಿಫಿಕ್ ಆಗಿ ಅದು ಬ್ಲಾಕ್ ಮುಖಗಳನ್ನೇ ಇದ್ ಮಾಡುತ್ತೆ ಲಾ ಎನ್ಫೋರ್ಸ್ಮೆಂಟ್ ಅಲ್ಲಿ. ಸೊ ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಯಸ್ ಆಗಿದೆ ಅನ್ನೋದನ್ನ ಹೈಲೈಟ್ ಮಾಡಿ ಒಂದು ಥೆಮ್ಯಾಟಿಕ್ ರಿಪೋರ್ಟ್ ಮಾಡಿದ್ದೀನಿ. ಇಂಟರ್ಸೆಕ್ಷನಾಲಿಟಿ ಬಗ್ಗೆ ಮಾಡಿದೆ ನಾನು ಲಾಸ್ಟ್ ಇಯರ್. ಇಂಟರ್ಸೆಕ್ಷನಾಲಿಟಿ ಅಂದ್ರೆ ನಾವು ಬ್ಲ್ಯಾಕ್ ಅಂದ ತಕ್ಷಣ ಬ್ಲ್ಯಾಕ್ ಅಲ್ಲಿ ಹೆಣ್ಮಕ್ಳು ಇರ್ತಾರೆ, LGBTQI ಕಮ್ಯುನಿಟೀಸ್ ಇರ್ತಾರೆ. ಇಂಟರ್ಸೆಕ್ಷನಾಲಿಟಿ ಪರ್ಸ್ಪೆಕ್ಟಿವ್ ಯಾಕೆ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ನಾನು ಮಾಡಿದ್ದೀನಿ. ಅದ್ರ ಜೊತೆಗೆ ಕಾನ್ಫ್ಲಿಕ್ಟ್ ಅಂಡ್ ರೇಸಿಸಮ್, ಅದು ನಾನು ಜನರಲ್ ಅಸೆಂಬ್ಲಿಗೆ ಪ್ರೆಸೆಂಟ್ ಮಾಡಿದ್ದೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ರೇಸ್ ಮತ್ತೆ ಕಾನ್ಫ್ಲಿಕ್ಟ್, ಪ್ಯಾಲೆಸ್ಟೈನ್ ಇರ್ಬೋದು, ಸೂಡಾನ್ಸ್ ಇರ್ಬೋದು, ಅಲ್ಲಿ ಹೇಗೆ ಕಾನ್ಫ್ಲಿಕ್ಟ್ ಆದಾಗ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿನ ಟಾರ್ಗೆಟ್ ಮಾಡ್ತಾರೆ. ಒಂದು ಮುಸ್ಲಿಂ ಕಮ್ಯುನಿಟಿ ಇರ್ಬೋದು, ಅಥವಾ ಬ್ಲ್ಯಾಕ್ ಕಮ್ಯುನಿಟಿ ಇರ್ಬೋದು, ಅಥವಾ ರಿಲಿಜಿಯಸ್ ಮೈನಾರಿಟೀಸ್ ಇರ್ಬೋದು, ಅದ್ರ ಬಗ್ಗೆ ಮಾಡಿದ್ದೀನಿ. ಮತ್ತೆ ನಂದು ಜುಲೈಯಲ್ಲಿ ಬರೋ ರಿಪೋರ್ಟ್ ಸ್ಪೋರ್ಟ್ಸ್ ಅಂಡ್ ರೇಸಿಸಮ್ ಬಗ್ಗೆ ಮಾಡ್ತಿದ್ದೀನಿ. ಹೇಗೆ ಸ್ಪೋರ್ಟ್ಸ್ ಅಲ್ಲಿ ರೇಸಿಸಮ್ ನಡೆಯುತ್ತೆ ಅಂತ. ಇದು ಗ್ಲೋಬಲ್ ನನ್ನ ಎಲ್ಲ ರಿಪೋರ್ಟ್ಸ್, ಎಲ್ಲ ಸ್ಪೆಷಲ್ ರಿಪೋರ್ಟ್ಸ್ ಗ್ಲೋಬಲ್ ಮ್ಯಾಂಡೇಟ್, ನಾಟ್ ಸ್ಪೆಸಿಫಿಕ್ ಟು ಅ ಕಂಟ್ರಿ. ಸೊ ಗ್ಲೋಬಲ್ ಇದು. ಅದ್ರ ಜೊತೆಗೆ ಬಹಳಷ್ಟು ಕಮ್ಯುನಿಕೇಶನ್ಸ್ ಕಳಿಸಿದ್ದೀವಿ ನಾವು ಬೇರೆ ಬೇರೆ ದೇಶಕ್ಕೆ, ಹ್ಯೂಮನ್ ರೈಟ್ಸ್ ಸಿಚುವೇಶನ್ ಸಂಬಂಧಿಸಿದಂತೆ. ಅದು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬಂದಿದೆ ಬಹಳ ಕಡೆ. ಬಟ್ ಇಟ್ಸ್ ಅ ಸ್ಲೋ ಪ್ರೋಸೆಸ್. ನಾನು ಅಕಂಪ್ಲಿಷ್ಮೆಂಟ್, ಅಚೀವ್ಮೆಂಟ್ ಅಂತ ಚರ್ಚೆ ಹುಟ್ಟಾಕ್ಲಿಕ್ಕೆ ಅಫ್ಕೋರ್ಸ್ ಈಗ ನಾನು ಸಿಯಾಟಲ್ ಅಲ್ಲಿ ಬಿಲ್, ಕಾಸ್ಟ್ ಡಿಸ್ಕ್ರಿಮಿನೇಷನ್ ಬಿಲ್ ಪ್ರಪೋಸ್ ಮಾಡಿದಾಗ ನನ್ನ ಮ್ಯಾಂಡೇಟ್ ಇಂದ ಕಮ್ಯುನಿಕೇಶನ್ ಕಳಿಸಿದ್ದೆ. ಕ್ಯಾಲಿಫೋರ್ನಿಯಾ ಕೂಡ ಕಮ್ಯುನಿಕೇಶನ್ ಕಳಿಸಿದ್ದೆ. ಸೊ ಸಿಯಾಟಲ್ ಅಲ್ಲಿ ಆ ಬಿಲ್ ಪಾಸ್ ಆದಾಗ ಅಲ್ಲಿರೋ ಇವರು ಮೇಯರ್ ಅವರು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ UN ಇಂದ ಕೂಡ. ಇನ್ಫ್ಯಾಕ್ಟ್ ಅಲ್ಲಿ ಇರೋ ರೈಟ್ ವಿಂಗ್ ಅವರು UN ಇಂಥದನ್ನ ಸಪೋರ್ಟ್ ಮಾಡಲ್ಲ, ಎಂಡೋಸ್ ಮಾಡಲ್ಲ ಅಂತ ಟ್ವೀಟ್ ಮಾಡ್ತಿದ್ರು. ಸೊ ಅವರು ಸ್ಪೆಸಿಫಿಕ್ ಆಗಿ ನಾನು ಕಳಿಸಿದ ಲೆಟರ್ನ ಅವರು ಆ ವೋಟಿಂಗ್ ಇದ್ದ ದಿನ ಓದಿದ್ರು. ಸೊ ಆ ಬಿಲ್ ಪಾಸ್ ಆದಾಗ ನಮ್ಗೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್, ಅದೊಂದು 1% ಇಂಪ್ಯಾಕ್ಟ್ ಇರ್ಬೋದು, ಕಾಂಟ್ರಿಬ್ಯೂಷನ್ ಇರ್ಬೋದು. ಸೊ ಆ ತರ ಇನ್ಸಿಡೆಂಟ್ ಸ್ವಲ್ಪ ಒಂದು ಖುಷಿ ಕೊಡುತ್ತೆ, ಒಂದು ರೀತಿ ಕಮ್ಯುನಿಟಿಗೆ ಒಂದು ಸಹಾಯ ಆಗಿದೆ ಅಂತ ಹೇಳಕ್ ಬಯಸ್ತೀನಿ. ಸೊ ರೋಹಿತ್ ವೇಮುಲಾ ಆಕ್ಟ್ ಇರ್ಬೋದು, ಒಂದು ಫಾರ್ಮಲ್ ಕಮ್ಯುನಿಕೇಶನ್, ಒಂದು ಇಲ್ಲಿ ನಾವು ಬಹಳಷ್ಟು ಜನ ಕೂತ್ಕೊಂಡು ಅದ್ರ ಮೇಲೆ ಕೆಲಸ ಮಾಡ್ತಿದ್ದೀವಿ, ಲಾಯರ್ಸ್, ಸ್ಟೂಡೆಂಟ್ಸ್, ಜರ್ನಲಿಸ್ಟ್ ಎಲ್ಲರೂ. ಅದರ ಒಂದು ಕಾಂಟ್ರಿಬ್ಯೂಷನ್. ಸೊ ಅದೊಂದು ಸಪೋರ್ಟ್ ಸಿಸ್ಟಮ್ ಕೊಡುತ್ತೆ ಅಂತ ಹೇಳಕ್ ಬಯಸ್ತೀನಿ. ಸೊ ಇನ್ನು ಎಷ್ಟು ಟೈಮ್ ಇದೆ ನಿಮ್ದು ಅಲ್ಲಿ? ನಾನು ಇನ್ನು 3 ವರ್ಷ ಇದೆ, 6 years ಮ್ಯಾಂಡೇಟ್ ಇದು. ಸೊ ಇನ್ನು ಏನೇನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ?
ಮೇಜರ್ಲಿ ನಾವು ಥಿಮ್ಯಾಟಿಕ್ ರಿಪೋರ್ಟ್ಸ್ ಬಗ್ಗೆ ಮಾಡ್ತೀವಿ, ಆದರೆ ಹ್ಯೂಮನ್ ರೈಟ್ಸ್ ಸಿಚುವೇಶನ್ ಕೂಡ ಒಂಥರ ಏನಂತಾರೆ ಸಡನ್ ಆಗಿ ಬರುವಂಥ ಅನ್ಸರ್ಟನಿಟಿ ಇದೆ. ಯಾವಾಗಾದ್ರೂ ಏನಾದರೂ ಆಗ್ಬೋದು, ತುಂಬಾ ಸೆನ್ಸಿಟಿವ್ ಇಶ್ಯೂ ಮೇಲೆ ಕೆಲಸ ಮಾಡ್ತೀವಿ. ಆದರೆ ಈಗ ಲಾಸ್ಟ್ ಒಂದೂವರೆ ವರ್ಷದಿಂದ ಹೇಗೆ ರೈಟ್ ವಿಂಗ್ ಗವರ್ಮೆಂಟ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಬಹಳಷ್ಟು ಕಡೆ, ನೀವು ಅದು US ಇರ್ಬಹುದು, ಅರ್ಜೆಂಟೀನಾ ಇರ್ಬಹುದು, ಬಹಳಷ್ಟು ಕಡೆ. ಅದರಿಂದ ಸ್ವಲ್ಪ ನಾವು ಮಾಡೋ, ಎಸ್ಪೆಷಲಿ ನಾನೇ ಅಲ್ಲ, ನನ್ನ ಕೊಲೀಗ್ಸ್ ಭಾಳ ಜನ ಇದ್ದಾರೆ ಸ್ಪೆಷಲ್ ಪ್ರೊಸೀಜರ್ಸ್ ಪಾರ್ಟ್ ಆಗಿ. ಅದಕ್ಕೆ ಒಂದು ತುಂಬ ಚಾಲೆಂಜಿಂಗ್ ಆಗಿದೆ ನಮಗೆ. ಯಾಕಂದರೆ ಗವರ್ಮೆಂಟ್ಸ್ ತುಂಬ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಲ್ಲ ನಾವು ಕಮ್ಯುನಿಕೇಷನ್ಸ್ ಕಳಿಸಿದಾಗ. ಆ ಒಂದು ರೈಟ್ ವಿಂಗ್ ಗವರ್ಮೆಂಟ್ಸ್ ಅವ್ರ ಎಂಗೇಜ್ಮೆಂಟ್ ಭಾಳ ಕಮ್ಮಿ ಇದೆ. ಅದರಿಂದ ನಮಗೆ ಬಹಳ ಕಷ್ಟ ಆಗುತ್ತೆ ಗವರ್ಮೆಂಟ್ಸ್ ಜೊತೆ ಮಾತಾಡೋದಾಗ್ಲಿ, ಅವ್ರ ಜೊತೆ ಒಂದು ಹ್ಯೂಮನ್ ರೈಟ್ಸ್ ವೈಲೇಷನ್ ಆದಾಗ ಎಲ್ಲಾದರೂ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಂದಾಗಲಿ ಆ ಸ್ಪೇಸ್ ಇಲ್ದಿರೋದ್ರಿಂದ ಭಾಳಷ್ಟು ಕಷ್ಟ ಆಗುತ್ತೆ. ಬಟ್ ವಿ ಹ್ಯಾವ್ ಟು ಬಿ ಪಾಸಿಟಿವ್, ಅದ್ರ ಬಗ್ಗೆ ಕೆಲಸ ಮಾಡಬೇಕು. ಹ್ಯೂಮನ್ ರೈಟ್ಸ್ ಸಿಚುವೇಶನ್ಸ್ ತುಂಬ ಅನ್ಸರ್ಟನ್, ಯಾವಾಗಾದರೂ ಏನಾದರೂ ಆಗಬಹುದು. ಆದರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಪೊಲಿಟಿಕಲ್ ಸಿಚುವೇಶನ್ ಇರ್ಬೋದು, ಸೋಷಿಯಲಿ ಕಲ್ಚರಲಿ ಅಕ್ರಾಸ್ ದ ಗ್ಲೋಬ್ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಹ್ಯೂಮನ್ ರೈಟ್ಸ್ ವಿಷಯಗಳ ಮೇಲೆ ಕೆಲಸ ಮಾಡೋರು, ಅದು ಅಕಾಡೆಮಿಷಿಯನ್ಸ್ ಇರ್ಬೋದು, ಆಕ್ಟಿವಿಸ್ಟ್ಸ್ ಇರ್ಬೋದು, ಜರ್ನಲಿಸ್ಟ್ಸ್ ಇರ್ಬೋದು, ಎಲ್ಲರಿಗೂ ಬಹಳಷ್ಟು ತುಂಬ ಒಂದು ಕಷ್ಟದ ಸಿಚುವೇಶನ್ ಅಲ್ಲಿ ಎಲ್ಲರೂ ಇದ್ದಾರೆ ಅಂತ ಹೇಳಕ್ ಬಯಸ್ತೀನಿ. ಸೊ ಇನ್ನು ಒಂದು ಕ್ವಶನ್ನು, ಈಗ ನೀವೊಬ್ಬರು ಅಂಬೇಡ್ಕರ್ ಇಟ್ಟು ಮತ್ತೆ ಇತ್ತೀಚಿನ ವರ್ಷಗಳಲ್ಲಿ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತುಂಬ ಪುಸ್ತಕಗಳು, ತುಂಬ ಡಿಸ್ಕಷನ್ಸು ನಡೀತಾ ಇದೆ ಬೇರೆ ಬೇರೆ ಲೆವೆಲಲ್ಲಿ, ಅಕಾಡೆಮಿಕ್ ಆಗಿರ್ಬೋದು, ಆ್ಯಕ್ಟಿವಿಸಮ್ ಲೆವೆಲಲ್ಲಿ ಎಲ್ಲ ಕೂಡ. ಈ ಅಂದರೆ ಅಂಬೇಡ್ಕರ್ ವಿಚಾರಗಳು ಹಿಂದಿನಕ್ಕಿಂತ, ಈಗ 10 ವರ್ಷ 15 ವರ್ಷ 20 ವರ್ಷ ಹಿಂದಿನಕ್ಕಿಂತ ಈಗ ಪರ್ಟಿಕ್ಯುಲರ್ ಅಂಬೇಡ್ಕರ್ ವಿಚಾರಗಳ ಬಗ್ಗೆ ಹೆಚ್ಚು ಚರ್ಚೆಗಳು ನಡೀತಾ ಇದ್ದಾರೆ. ಈ ಫಿನಾಮಿನನ್ ನೀವು ಹೇಗೆ ನೋಡ್ತೀರಾ? ಇದು ಟೋಟಲ್ ಆಗಿ ಈ ರೀತಿಯ ಒಂದು ಡಿಸ್ಕ್ರಿಮಿನೇಷನ್ ಮತ್ತೊಂದು ಇಂತಹ ವಿಷಯಗಳಿಗೆ ಇದು ಯಾವ ರೀತಿಯ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಇಂಪ್ಯಾಕ್ಟ್ ಮಾಡ್ಬೋದು? ನಾನು ಪರ್ಟಿಕ್ಯುಲರ್ಲಿ ಈಗ ಲಾಸ್ಟ್ ಒಂದು 10-15 ವರ್ಷದಿಂದ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಬಹಳಷ್ಟು ಚರ್ಚೆ ನಡೀತಿದೆ. ಮೊದಲು ಹೈಯರ್ ಎಜುಕೇಷನಲ್ ಸ್ಪೇಸ್ ಇರ್ಬೋದು, ಒಂದು ಅಕಾಡೆಮಿಕ್ ಸ್ಪೇಸಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋದು ಅಥವಾ ಲೇಖಕರು, ರೈಟರ್ಸು, ಆ ಸ್ಪೇಸ್. ಇವತ್ತೇನಾಗಿದೆ ಅಂತಂದರೆ ಸೋಷಿಯಲ್ ಮೀಡಿಯಾ ಪಾಸಿಟಿವ್ ನೆಗೆಟಿವ್ಸ್ ಎರಡೂ ಇದೆ. ಆದರೆ ಪಾಸಿಟಿವ್ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಭಾಳಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಸ್ ಇರ್ಬೋದು, ಎಲ್ಲರೂ ಬಾಬಾ ಸಾಹೇಬ್ನ ಓದ್ಕೊಂಡಿದ್ದಾರೆ, ಜಾತಿ ಬಗ್ಗೆ ಅಥವಾ ಎಲ್ಲ ಜೆಂಡರ್ ಬಗ್ಗೆ, ಹಕ್ಕುಗಳ ಬಗ್ಗೆ ಅರ್ಥ ಇದೆ. ಸೊ ಬಹಳಷ್ಟು ಜನ ಅವರ ರೈಟಿಂಗ್ಸ್ನ ಒಂದು ಕನ್ಸೈಸ್ಡ್ ಆಗಿ ಬೇರೆ ಬೇರೆ ಫಾರ್ಮ್ಸ್ ಅಲ್ಲಿ, ಒಂದು ವಿಡಿಯೋ ಆಗಿ, ಒಂದು ಹಾಡಾಗಿ ಅಥವಾ ಒಂದು ಪೊಯಮ್ ಆಗಿ ಬೇರೆ ಬೇರೆ ರೀತಿ ಅದನ್ನ ಶೇರ್ ಮಾಡ್ಕೊತಿದ್ದಾರೆ ಸೋಷಿಯಲ್ ಮೀಡಿಯಾ ಸ್ಪೆಸಿಫಿಕಲಿ. ಅದ್ರ ಜೊತೆಗೆ ಟೆಕ್ನಾಲಜಿ ಯಾವ ರೀತಿ ಬೆಳೆದಿದೆ ಅಂತಂದ್ರೆ ಬಹಳಷ್ಟು ಜನ ಎಲ್ಲೋ ಒಂದು, ನಾವು US ಅಲ್ಲಿ ಒಂದು ಟಾಕ್ ಆದ್ರೆ ನಾವು ಇಲ್ಲಿ ಕುತ್ಕೊಂಡು ನೋಡ್ತೀವಿ, ಇಲ್ಲೊಂದು ಮಾತಾಡಿದ್ರೆ ಅಲ್ಲಿ ಕುತ್ಕೊಂಡು ನೋಡ್ತೀವಿ. ಸೊ ಆ ಒಂದು ಆ ಈಸಿ ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ, ಒಂದು ಮೊಬಿಲಿಟಿ ಇರೋದ್ರಿಂದ, ಟೆಕ್ನಾಲಜಿಕಲ್ ಮೊಬಿಲಿಟಿ ಇರೋದ್ರಿಂದ ಬಹಳಷ್ಟು ಜನ ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೊಂತಿದ್ದಾರೆ. ಪ್ರಾಬ್ಲಿ ಒಂದು 20 ವರ್ಷದಿಂದ ಅಕಾಡೆಮಿಕ್ ಸ್ಪೇಸಲ್ಲಿ ಗೊತ್ತಿತ್ತೇನೋ, ಆದರೆ ಈಗ ನಾವು ಹೋಗಿ ಮಾತಾಡಿದ್ರೆ ಬಹಳಷ್ಟು ಜನ ನನಗೆ US ಅಲ್ಲಿ ಹಿ ವಾಸ್ ಲೈಕ್ ಮಾರ್ಟಿನ್ ಲೂಥರ್ ಕಿಂಗ್, ಹಿ ವಾಸ್ ಲೈಕ್ ಮ್ಯಾಲ್ಕಮ್ ಎಕ್ಸ್ ಅಂತ ಹಿಂಗೆ ಕಂಪೇರ್ ಮಾಡಿ ಹೇಳ್ತಾರೆ. ನೀವು ಸೌತ್ ಆಫ್ರಿಕಾಗೆ ಹೋದ್ರೆ ಈಸ್ ಜಸ್ಟ್ ಲೈಕ್ ನೆಲ್ಸನ್ ಮಂಡೇಲಾ ಇನ್ ಇಂಡಿಯಾ, ಇಸ್ಂಟ್ ಇಟ್ ಅಂತಾರೆ. ಈ ರೀತಿ ಒಂದು ಕಾನ್ವರ್ಸೇಷನ್, ಆ ಒಂದು ಕ್ಯೂರಿಯಾಸಿಟಿ ಕೂಡ ಬೆಳೆದಿದೆ. ಕಮ್ಯುನಿಟಿ ಬಿಟ್ಟು ನಾನು ಬೇರೆಯವ್ರ ಬಗ್ಗೆ ಹೇಳ್ತಿದ್ದೀನಿ, ಅದು ಬ್ಲ್ಯಾಕ್ ಕಮ್ಯುನಿಟಿಯಿಂದ ಇರ್ಬೋದು, ಬೇರೆ ಬೇರೆ ಕಮ್ಯುನಿಟಿಯಿಂದ ಇರ್ಬೋದು, ಒಂದು ರೀತಿ ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೋಬೇಕು, ಆ ಕ್ಯೂರಿಯಾಸಿಟಿ ಒಂದು ಬೆಳೆದಿದೆ. ಅದ್ರ ಜೊತೆಗೆ ಬಹಳಷ್ಟು ಯಂಗ್ ಸ್ಕಾಲರ್ಸ್, ಸ್ಟೂಡೆಂಟ್ಸ್ ಬೇರೆ ಬೇರೆ ದೇಶದಲ್ಲಿ ಕಾಸ್ಟ್ ಬಗ್ಗೆ ಬರೆದಿದ್ದಾರೆ, ಕಾಸ್ಟ್, ರೇಸ್ ಇಂಥದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿರೋದ್ರಿಂದ ಬಹಳ ಜನ. ಸೊ ಆ ರೀತಿ ಆ ಒಂದು ಲಿಟ್ರೇಚರ್ ಇರೋದ್ರಿಂದ ಜನಗಳಿಗೆ ಅದು ತಲುಪ್ತಿದೆ. ಸೊ ಮೊದಲು ಬಾಬಾ ಸಾಹೇಬ್ರ ಅಂದ ತಕ್ಷಣ ನಾವು ದಲಿತರೇ ಮಾತಾಡೋದು, ಅಥವಾ ಒಂದು ಕಮ್ಯುನಿಟಿಗೆ ಅದು ಒಂದು ಕನ್ಫೈನ್ಡ್ ಆಗಿದ್ದು, ಅಥವಾ ಇಂಡಿಯಾದಲ್ಲಿ ಅಥವಾ ಸೌತ್ ಏಷ್ಯಾದಲ್ಲಿ ಮಾತ್ರ ಆ ಥರ ಮಾತಾಡ್ತೀವಿ. ಈಗ ನೇಪಾಳ್ಗೂ ನಾನು ಬಹಳಷ್ಟು ಸಾರಿ ನೇಪಾಳ್ಗೆ ಹೋಗ್ತೀನಿ, ಬಹಳಷ್ಟು ಜನ ಅಲ್ಲಿ ಯಂಗ್ಸ್ಟರ್ಸ್ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ. ಅವರು ಮಾತಾಡಿದಾಗೆಲ್ಲ ಬಾಬಾ ಸಾಹೇಬ್ರನ್ನ ಕೋಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಕಾನ್ಸ್ಟಿಟ್ಯೂಷನ್ ಅವ್ರದ್ದು, ಆಂಟಿ ಕಾಸ್ಟ್ ಮೂವ್ಮೆಂಟ್ ಎಲ್ಲ ನೋಡಿದ್ರೆ ಬಹಳಷ್ಟು ಇನ್ಸ್ಪಿರೇಷನ್ ಇಲ್ಲಿಂದ ಹೋಗಿದೆ ಅಂತ ಹೇಳಕ್ ಬಯಸ್ತೀನಿ. ಸೊ ಅದರಿಂದ ಐ ಸಿ ಇಟ್ ಆಸ್ ವೆರಿ 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 ಪಾಸಿಟಿವ್. ನಾವು ಬಾಬಾ ಸಾಹೇಬ್ರನ್ನ ಒಂದು ಕಮ್ಯುನಿಟಿ ಕನ್ಫೈನ್ ಮಾಡಿದ್ರೆ ಆಸ್ ಸಮ್ವನ್ ಹೂ ಇಸ್ ಗ್ಲೋಬಲಿ ಅವ್ರನ್ನ ನೋಡಬೇಕು, ಒನ್ ಆಫ್ ದ ಟಾಲೆಸ್ಟ್ ಫಿಗರ್ಸ್. ಆಸ್ ಅ ಸ್ಕಾಲರ್ ವಿ ಹ್ಯಾವ್ ಟು ಸಿ, ಆಸ್ ಅ ಸ್ಕಾಲರ್ ಹೂ ಸ್ಟುಡ್ ಫಾರ್ ದ ರೈಟ್ಸ್ ಆಫ್ ಮಾರ್ಜಿನಲೈಸ್ಡ್,
ಆಸ್ ಅ ಸ್ಕಾಲರ್ ಹು ಸ್ಟುಡ್ ಫಾರ್ ಡೆಮೋಕ್ರಸಿ, ಆ ರೀತಿ ನಾವು ನೋಡಬೇಕು. ಸೊ ಐ ಥಿಂಕ್ ಆ ಒಂದು ದಾರಿ ಅದು ಓಪನ್ ಅಪ್ ಆಗಿದೆ ಅಂತ ಹೇಳಕ್ ಬಯಸ್ತೀನಿ. ಈಗ ಇನ್ನೊಂದು ಕಡೆಯಿಂದ ನೋಡಿದರೆ ನಮ್ಮ ಗೌರ್ಮೆಂಟ್ಸು, ಅದು ಈವನ್ ನಮ್ಮ ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಎಲ್ಲ ಒಂದು ರೀತಿಲಿ ಅಂಬೇಡ್ಕರ್ ಅಥವಾ ಈ ಅಂಬೇಡ್ಕರ್ ಬಗ್ಗೆ ಇರುವಂತಹ ಒಂದು ಅಭಿಮಾನ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಕೂಡ ಪ್ರಯತ್ನ ಪಡ್ತಿದ್ದಾವೆ. ಅದು ಎಷ್ಟು ಮಟ್ಟಿಗೆ ಜೆನ್ವಿನ್ ಆಗಿ ಅಂಬೇಡ್ಕರ್ ವಿಚಾರಗಳನ್ನು ತಲುಪಿಸೋದು ಆ ಸರ್ಕಾರಗಳ ಉದ್ದೇಶ ಇದೆ ಗೊತ್ತಿಲ್ಲ. ಅಫ್ಕೋರ್ಸ್ ಇಂಥ ಈಗ ರೋಹಿತ್ ಆ್ಯಕ್ಟ್ ಇಂಥ ಎಲ್ಲ ಬಂದಾಗ ಅದ್ರ ಹಿಂದ್ಗಡೆ ಆ್ಯಕ್ಟಿವಿಸ್ಟ್ಗಳು ನಿಮ್ದವ್ರದ್ದು ಎಲ್ಲ ಒಂದು ಪಾತ್ರ ಇದೆ. ಇನ್ಫ್ಯಾಕ್ಟ್ ಸರ್ಕಾರ ಕೂಡ ಒಂದು ಮಟ್ಟ ಕೇಳಿಸ್ಕೊಳ್ಳೋವಂಥ ಒಂದು ಪರಿಸ್ಥಿತಿ ಇದೆ. ಬಟ್ ಇದು ಎಲ್ಲ ಟೈಮಲ್ಲೂ ಇದು ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಕೇವಲ ಒಂದು ಆರಾಧನೆ ಮಾಡುವ, ಪೂಜೆ ಮಾಡುವ ವ್ಯಕ್ತಿ ಆಗಿಬಿಟ್ರೆ ಗೌರ್ಮೆಂಟ್ ಅದನ್ನು ಈಸಿಯಾಗಿ ಯುಟಿಲೈಸ್ ಮಾಡ್ಕೋಬೋದು. ಅಂದರೆ ಪಾಪ್ಯುಲಿಸ್ಟಿಕ್ ಆಗಿ ಮಾತ್ರ ಹೋದ್ರೆ ಅಂತ ಅದೊಂದು ಅಪಾಯ ಇದೆ. ಅದು ಪಾಪ್ಯುಲಿಸ್ಟಿಕ್, ಅದು ಬಾಬಾ ಸಾಹೇಬ್ರೆ ಅಲ್ಲ, ಯಾರನ್ನಾದ್ರೂ ಅದನ್ನ ಯೂಸ್ ಮಾಡ್ಕೋಬಹುದು. ಬೇರೆಯವ್ರನ್ನೆಲ್ಲ ಮಾಡಿದ್ದಾರೆ. ನೌ ಇಟ್ಸ್ ಅಂಬೇಡ್ಕರ್ ಟರ್ನ್. ಅಫ್ಕೋರ್ಸ್ ಆ ಒಂದು ಸೆಂಟಿಮೆಂಟ್ಸ್ ಇರೋದ್ರಿಂದ ಕಮ್ಯುನಿಟಿ, ದಲಿತ್ ಕಮ್ಯುನಿಟಿ, ಆದಿವಾಸಿ ಕಮ್ಯುನಿಟಿ, ಮೇಜರ್ಲಿ ಹಿಂದುಳಿದ ವರ್ಗದವರು ಆ ಒಂದು ಸೆಂಟಿಮೆಂಟ್ ಇರೋದ್ರಿಂದ ಅದನ್ನ ಬಳಸ್ಕೊಂಡಿರೋದು ಬಹಳಷ್ಟು ಸಿಚುಯೇಷನ್ಸ್ ಇವೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ರೋಲ್ ಏನು ಇಂಥ ಒಂದು ಟೈಮಲ್ಲಿ ನಾವು ಆಸ್ ವಿ ಹ್ಯಾವ್ ಟು ಬಿ ಪ್ರೋಆಕ್ಟಿವ್ ಸಿಟಿಸನ್ಸ್ ಅಂತ ಹೇಳಕ್ ಬಯಸ್ತೀನಿ. ನಾವು ಯಾವುದೇ ಗವರ್ಮೆಂಟ್ ಆಗಲಿ, ನಾನು ಈ ಸ್ಪೆಸಿಫಿಕ್ ಗವರ್ಮೆಂಟ್ ಅಂತ ಹೇಳ್ತಿಲ್ಲ, ಯಾವುದೇ ಗವರ್ಮೆಂಟ್ ಆಗಲಿ ಒಂದು ಇಮೋಷನಲಿ ಚಾರ್ಜ್ಡ್ ಆಗಿ ಯೂಸ್ ಮಾಡ್ಕೊಂಡು ಅದನ್ನೊಂದು ಲೆಜಿಸ್ಲೇಷನ್ ಅಂತಂದ್ರೆ ಇವರೆಲ್ಲರೂ ನಮ್ಮ ಪರ ಅಂತ ಅನ್ನೋ ಆ ಒಂದು ಭಾವನೆಯಿಂದ ನಾವು ಹೊರಗಡೆ ಬರಬೇಕು. ನಾವು ಸ್ವಲ್ಪ ಲೆಜಿಸ್ಲೇಷನ್ಸ್ ಬಂದಾಗ, ಕಾನೂನು ಬಂದಾಗ, ಪಾಲಿಸೀಸ್ ಬಂದಾಗ ಒಂದು ಪ್ರಾಕ್ಟಿಕಲ್ ಔಟ್ಲುಕ್ ಇಟ್ಕೊಂಡು ಮಾತಾಡ್ಬೇಕು. ಈಗ ರೋಹಿತ್ ಆಕ್ಟ್ ಕೂಡ ನಾವು ಬಹಳಷ್ಟು ಜನ ಇದ್ರಲ್ಲಿದ್ದೀವಿ, ನಾವು ಅದನ್ನ ಇಮೋಷನಲ್ ಗಿಂತ ಪ್ರಾಕ್ಟಿಕಲ್ ಆಗಿ ಒಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಅದು ಅನ್ನೋದು. ಅಫ್ಕೋರ್ಸ್ ಇಮೋಷನ್ ಸೆಂಟಿಮೆಂಟ್ಸ್ ಇದೆ. ರೋಹಿತ್ ನ ಕಳ್ಕೊಂಡಿರೋದು, ಬಹಳಷ್ಟು ಸ್ಟೂಡೆಂಟ್ಸ್ ಕಮ್ಯುನಿಟೀಸ್ ಇಂದ ಕಳ್ಕೊಂಡಿರೋದು, ಅಫ್ಕೋರ್ಸ್ ಅದು ಆ ಹೋರಾಟನ ಎಕ್ನಾಲೇಜ್ ದಟ್. ಅದ್ರ ಜೊತೆಗೆ ನಾವು ಪ್ರಾಕ್ಟಿಕ್ಯಾಲಿಟಿ ಕೂಡ ನೋಡ್ತೀವಿ. ಐ ಥಿಂಕ್ ಆ ಪ್ರಾಕ್ಟಿಕ್ಯಾಲಿಟಿನ ಕೂಡ ನಾವು ಡೆವಲಪ್ ಮಾಡ್ಕೋಬೇಕು. ಬಹಳಷ್ಟು ಜನಕ್ಕೆ ಇದೆ, ಅದನ್ನ ಇಮೋಷನಲ್ ಆಗಿ ನೋಡಲ್ಲ. ಆದ್ರೆ ಲಾರ್ಜ್ ಸೆಕ್ಷನ್ ಆಫ್ ಕಮ್ಯುನಿಟಿಯಲ್ಲಿ ಇರೋರು ತುಂಬಾ ಇಮೋಷನಲ್ ಆಗ್ತಾರೆ ಬಾಬಾ ಸಾಹೇಬ್ ಅಂದ ತಕ್ಷಣ, ವಿಚ್ ಇಸ್ ರೈಟ್ಲಿ ಸೋ. ಆದ್ರೆ ಗವರ್ಮೆಂಟ್ಸ್, ಪೊಲಿಟಿಷಿಯನ್ಸ್ ಅದನ್ನ ಯೂಸ್ ಮಾಡ್ಕೊಂಡಾಗ ನಾವು ಸ್ವಲ್ಪ ಕಾಷನ್ ಆಗಿರ್ಬೇಕು ಅಂತ ಹೇಳಕ್ ಬಯಸ್ತೀನಿ. ನೋಡಿ, ಈಗ ಅಂಬೇಡ್ಕರ್ ಯಾತ್ರಾ ಸ್ಥಳಗಳು ಮಾಡಿದ್ರು, ಎಷ್ಟು 5 ಪಂಚಯಾತ್ರಾ ಸ್ಥಳಗಳು ಆ ಥರದ್ದೇನೋ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತು. ಸೊ ಅವರು ಒಳಗಡೆ ಅದು ಕನ್ಸರ್ನ್ ಏನಿರಲ್ಲ ಅಂಬೇಡ್ಕರ್ ಇದು. ಬಟ್ ಅಂಬೇಡ್ಕರ್ ಬಗ್ಗೆ ತುಂಬಾ ಏನು ದೊಡ್ಡ ಜನಪ್ರಿಯತೆ ಇದೆ, ಈಗೀಗ ಜಾಸ್ತಿ ಆಗ್ತಿದೆ ಅನ್ನೋ ಕಾರಣಕ್ಕೆ ಆ ಥರದನ್ನ ಮಾಡಿಬಿಡೋದು ಅಷ್ಟೇ. ಅಂದ್ರೆ ಬಾಬಾ ಸಾಹೇಬ್ನ ಒಂದು ಶೀಲ್ಡ್ ಆಗಿ ಯೂಸ್ ಮಾಡ್ಕೊಂತ ಇದ್ದಾರೆ ಅಂತ ಹೇಳಕ್ ಬಯಸ್ತೀನಿ. ಬಹಳ ಜನ ಅದೊಂದು ಸೇಫರ್ ಶೀಲ್ಡ್. ನೀವು ಯಾವುದೇ ಟಾಪಿಕ್ ಬರಲಿ, ಅದು ಒಂದು ಸೆಕ್ಯೂರಿಟಿ ಇರ್ಬೋದು ಅಥವಾ ಮಾರ್ಜಿನಲೈಸ್ ಕಮ್ಯುನಿಟಿ, ಒಂದು ಹೆಣ್ಮಕ್ಳ ಬಗ್ಗೆ ಟಾಪಿಕ್ ಇರ್ಬೋದು, ಬಾಬಾ ಸಾಹೇಬ್ ಅವರ ಹೆಸರು ತಂದ ತಕ್ಷಣ ನಾನು ಸೇಫ್ ಆಗಿರ್ತೀನಿ, ನನ್ನನ್ನು ಯಾರು ಕೌಂಟರ್ ಮಾಡಲ್ಲ ಅನ್ನೋದನ್ನು ನಾವು ನೋಡಿದೀವಿ. ಪೊಲಿಟಿಷಿಯನ್ಸ್ ಹೇಗೆ ಏನು ಕಾಂಟೆಕ್ಸ್ಟೇ ಇಲ್ದಿರ ಬಾಬಾ ಸಾಹೇಬ್ರನ್ನ ಕೋಟ್ ಮಾಡಿರೋದು ಕೂಡ ನೋಡಿದೀವಿ. ಅದೇ ಕರೆಕ್ಟ್. ಇದಕ್ಕೆ ಹಿಂಗೆ ಹೇಳ್ದಂಗೆ ನೆನಪಾಯ್ತು. ಈಗ ಈ ಸಂಘ ಪರಿವಾರದ ಕೆಲವು ತುಂಬ ಹಾರ್ಡ್ಕೋರ್ RSS ಅಥವಾ ಸಾವರ್ಕರ್ ವಾದಿಗಳು ಅಂಬೇಡ್ಕರ್ನೇ ಕೆಲವು ಪದೇ ರಿಪೀಟೆಡ್ ಆಗಿ ಕೋಟ್ ಮಾಡ್ತಾರೆ. ಯಾವ್ದು ಅಂಬೇಡ್ಕರ್ 11th ಎಡಿಷನ್ ವಾಲ್ಯೂಮು ಪಾರ್ಟಿಷನ್ ಆಫ್ ಇಂಡಿಯಾ ಇದೆಲ್ಲ, ಪಾಕಿಸ್ತಾನದು ಪಾರ್ಟಿಷನ್ ಆಫ್ ಇಂಡಿಯಾ ಆರ್ ಪಾಕಿಸ್ತಾನ, ಅದರಿಂದ ತಂದ್ಬಿಟ್ಟು ನೋಡಿ ಆ್ಯಂಟಿ ಮುಸ್ಲಿಮ್ರ ವಿರುದ್ಧ ಹೇಗೆ ಹೇಳಿದ್ದಾರೆ, ಇಸ್ಲಾಂ ಬಗ್ಗೆ ಹೇಳಿದ್ದಾರೆ, ಇದನ್ನು ಹೇಳ್ತಾ ಇದ್ದಾರೆ. ಈ ರೀತಿ ಸೆಲೆಕ್ಟಿವ್ ಆಗಿ ಅಂಬೇಡ್ಕರನ್ನ ಆಸ್ ಇಫ್ ಹಿ ವಾಸ್ ಆ್ಯಂಟಿ ಮುಸ್ಲಿಂ ಅನ್ನೋ ಥರದಲ್ಲಿ ಪೋರ್ಟ್ರೇ ಮಾಡೋದಿದೆ. ಅದು ಬಹಳಷ್ಟು ಕಡೆ ನಾವು ಬಾಬಾ ಸಾಹೇಬ್ ರೈಟಿಂಗ್ಸ್ ನೋಡಿದಾಗ ಅವ್ರನ್ನ ಬಹಳಷ್ಟು ಮಿಸ್ಇಂಟರ್ಪ್ರೇಟ್ ಮಾಡಿರೋದು ನಾವು ನೋಡ್ಬೋದು. ಆ್ಯಂಡ್ ಮೋಸ್ಟ್ಲಿ ಅದು ಪಾಪ್ಯುಲಿಸ್ಟ್ ಗ್ರೂಪ್ಸಿಂದ ಅದು ಬಂದಿದೆ. ಅದನ್ನ ಇಟ್ ಹ್ಯಾಸ್ ಟು ಬಿ ಅಕಾಡೆಮಿಕಲಿ ಕೌಂಟರ್ಡ್, ಇಟ್ ಹ್ಯಾಸ್ ಟು ಬಿ ಇಂಟೆಲೆಕ್ಚುಲಿ ಕೌಂಟರ್ಡ್. ನಾವು ಇಮೋಷನಲಿ ಚಾರ್ಜ್ ಆಗೋದಕ್ಕಿಂತ ಆ್ಯಂಡ್ ಇದು ಒಂದು ಟ್ಯಾಕ್ಟಿಕ್. ಬಹಳಷ್ಟು ನ್ಯಾಷನಲಿಸ್ಟ್ ಗ್ರೂಪ್ಸ್ ಅಥವಾ ಪಾಪ್ಯುಲಿಸ್ಟ್ ಗ್ರೂಪ್ಸ್ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗೇನಂತಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದ್ರಿಂದ ಅದು ನಮ್ಗೆ ಎದ್ದು ಕಾಣುತ್ತೆ. ಮೊದಲು ಅದು ಇಟ್ ವಾಸ್ ಕನ್ಫೈನ್ ಟು ಸರ್ಟನ್ ಸ್ಪೇಸಸ್. ಸೊ ಅದರಿಂದ ನಾವು ಇಂಟೆಲೆಕ್ಚುಯಲ್ ಕೆಪಾಸಿಟಿ, ಅಕಾಡೆಮಿಕ್ ಕೆಪಾಸಿಟಿ ಅದನ್ನ ಇಟ್ಕೊಂಡು ನಾವು ಕೌಂಟರ್ ಮಾಡಬೇಕು, ಜನಗಳಿಗೆ ಅರ್ಥ ಮಾಡಿಸ್ಬೇಕು ಆಕ್ಚುಯಲ್ ಆಗಿ ಏನ್ ಬಾಬಾ ಸಾಹೇಬ್ ಹೇಳಿದ್ರು, ಬೇರೆಯವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದು. ಆ ಡಿಫ್ರೆನ್ಸ್ ಒಂದು ನಾವು ತಿಳ್ಕೋಬೇಕು. ಅಕಾಡೆಮಿಕ್ ಇಂಪಾರ್ಟೆನ್ಸ್ ಇರ್ಬೇಕು ಅದರಲ್ಲಿ. ಖಂಡಿತ ಅಶ್ವಿನಿ ಅವರೇ, ಭಾಳಷ್ಟು ವಿಚಾರಗಳನ್ನು ಈ ನೆಪದಲ್ಲಿ ನಾವು ಮಾತಾಡಿದ್ವಿ. ತುಂಬ ಒಂದು ಒಳ್ಳೆ ಚರ್ಚೆ ಆಯಿತು. ಪ್ರಿಯ ವೀಕ್ಷಕರೇ,
ಇಷ್ಟೊತ್ತವರೆಗೆ ಈ ಒಂದು ಚರ್ಚೆನಲ್ಲಿ ಮಾತುಕತೆಯಲ್ಲಿ ನಮ್ಮ ಜೊತೆಗಿದ್ದು ಹಲವಾರು ವಿಚಾರಗಳನ್ನು ಅವರ ಅನುಭವಗಳನ್ನು ಕೂಡ ಹಂಚಿಕೊಂಡಂಥ ಡಾಕ್ಟರ್ KP ಅಶ್ವಿನಿ ಅವರಿಗೆ ಕನ್ನಡ ಪ್ಲಾನೆಟ್ ಪರವಾಗಿ ನಮಸ್ಕಾರಗಳು, ವಂದನೆಗಳು. ಥ್ಯಾಂಕ್ ಯು.